ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ AK ವ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನಿಸುತ್ತೆ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮಿನಿ ವ್ಲಾಗ್ ಬಂದು ಪಿಜ್ಜಾ ಸಾಸ್ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು 4 ಟೊಮೆಟೊನ ತೊಗೊಂಡು ಈ ಥರ ಕಟ್ ಮಾಡಿ ಬಿಸಿನೀರಲ್ಲಿ ಹಾಕ್ಕೊತಾ ಇದ್ದೀನಿ. ಇದು ಬೇಯಕ್ಕೆ ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟು ಬೆಳ್ಳುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ನಾನು ಇಲ್ಲೇ 10 ಎಸ್ಲನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ನೋಡಿ, ಟೊಮೆಟೊನ ಬೇಯಿಸೋಕೆ ಇಟ್ಟಿದ್ವಲ್ವ, ಈ ಥರ ಚಿಪ್ಪೆ ಅದೇ ಸುಳಿದೋಗಿದೆ. ಸೊ ಚಿಪ್ಪೆ ಸುಳಿದ ಮೇಲೆ ನೋಡಿ, ಅದು ತಣ್ಣಗಾದ್ಮೇಲೆ ಈ ಥರ ಮಿಕ್ಸಿ ಜಾರ್ಗೆ ತೊಗೊಂಡು ಇದನ್ನು ಪ್ಯೂರಿ ಮಾಡಿ ಇಕ್ಕೋಬೇಕು. 3 ಟೊಮೆಟೊನ, ಇನ್ನು 1 ಟೊಮೆಟೊ ಈ ಥರ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಇದು ಕೂಡ ಅಷ್ಟೇ ತಣ್ಣಗಾದ್ಮೇಲೆ ಸ್ಮ್ಯಾಶ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ನೆಕ್ಸ್ಟು ಪ್ಯಾನ್ನ ಇಟ್ಕೊಂಡು ಪ್ಯಾನ್ಗೆ 2 ಟೇಬಲ್ ಸ್ಪೂನು ಆಯಿಲ್ನ ಆ್ಯಡ್ ಮಾಡಿ ನೀವು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ರಲ್ವ, ಆ ಬೆಳ್ಳುಳ್ಳಿನ ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ಪಿಜ್ಜಾ ಸಾಸು ಆಚೆ ಕಡೆ ಸಿಗಲ್ಲ ಅಂತಲ್ಲ, ಬಟ್ ಹೋಮ್ ಮೇಡ್ ಅಲ್ವಾ, ಮನೇಲೇ ಮಾಡೋದು ಈಸಿ ಸ್ಟೆಪ್ಸಿಂದ ಮಾಡ್ಬೋದು. ಸೊ ಅದರಿಂದನೇ ಮನೇಲೆ ಪಿಜ್ಜಾ ಸಾಸ್ ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ನಾನು ಇಲ್ಲಿ ಬೆಳ್ಳುಳ್ಳಿನ ಹಾಕಿದ್ದೀನಲ್ವ, ಬೆಳ್ಳುಳ್ಳಿ ಫ್ರೈ ಆಗಿದೆ ಕಾಣ್ತಿದ್ದಲ್ವ. ನೆಕ್ಸ್ಟು ನಾನು ಇದಕ್ಕೆ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ ಇತ್ತು, ಸೊ ಅದಕ್ಕೆ ನಾನು ಅದನ್ನು ಆ್ಯಡ್ ಮಾಡಿದೆ. ನಿಮ್ಮ ಮನೇಲಿ ಗ್ರೀನ್ ಆಗಲಿ, ರೆಡ್ ಆಗಲಿ, ಯೆಲ್ಲೋ ಆಗಲಿ ಯಾವುದಿದ್ರೆ ನಿಮ್ಗೆ ಯಾವುದು ಸಿಗುತ್ತೋ ಅದನ್ನೇ ಯೂಸ್ ಮಾಡಿ. ಆ್ಯಕ್ಚುಲಿ ಪಿಜ್ಜಾ ಸಾಸ್ ಅಂತೂ ತುಂಬ ಚೆನ್ನಾಗಿ ಬಂತು. ಸೇಮ್ ಅಂಗಡೀಲಿ ಇರೋ ಥರನೇ ಬಂದಿತ್ತು ಸೇಮು. ಸೊ ಅದಕ್ಕೆ ಅಂಗಡೀಲಿ ತೊಗೊಳ್ಳೋ ಬದಲು ಮನೇಲೇ ಮಾಡಿಕೊಂಡು ಇದು ಸ್ಟೋರು ಕೂಡ ಮಾಡಿಕ್ಕೋಬೋದು. ಸೊ ಅದರಿಂದ ನೆಕ್ಸ್ಟ್ ನೋಡಿ, ನಾನು ಸೋಂಪು ಕಾಳನ್ನ ಯೂಸ್ ಮಾಡ್ತಾಯಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಇದು ಕೂಡ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಟೊಮ್ಯಾಟೊ ಪ್ಯೂರಿನ ರೆಡಿ ಮಾಡಿಕೊಂಡಿದ್ನಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಟೊಮ್ಯಾಟೊ ಪ್ಯೂರಿನ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಅಲ್ಲಿವರೆಗೂ ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಒಂದು ಸ್ಮೆಲ್ ಬರೋ ಥರ ಗೊತ್ತಾಗುತ್ತಲ್ವ. ಸೊ ಅದರಿಂದ ನೆಕ್ಸ್ಟು ನೀವು ಕೈಯಲ್ಲೇ ಮ್ಯಾಶ್ ಮಾಡ್ಕೊಂಡಿದ್ರಲ್ವ ಟೊಮ್ಯಾಟೊನ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಿ. ಚೆನ್ನಾಗಿ ಫ್ರೈ ಮಾಡ್ತಾಯಿರಿ ಒಂದು 2 ಮಿನಿಟ್ಸು. ನೋಡಿ, ಈ ಥರ ಫ್ರೈ ಆದಮೇಲೆ ಇವಾಗ ನಾನು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಚಿಲ್ಲಿ ಫ್ಲೇಕ್ಸು ಕೂಡ ಯಾವ ಥರ ಮಾಡ್ಕೊಳ್ಳೋದು ಮನೇಲಿ ಅಂತ ತೋರಿಸ್ಕೊಟ್ಟಿದ್ದೀನಿ. ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಅಲ್ಲಿ ನೋಡಿ. ನೆಕ್ಸ್ಟ್ ಒರೆಗಾನೋ ಅಷ್ಟೇ, ಒರೆಗಾನೂ ಕೂಡ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಎರಡನ್ನೂ ನಾನು ಮಾಡಿ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಯೂಸ್ ಆಗುತ್ತೆ, ಚೆಕ್ ಮಾಡಿ. ಅಂಗಡೀಲಿ ತೊಗೊಳ್ಳೋ ಬದಲು ಮನೇಲೇ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಇದು. ಸೊ ಅದರಿಂದ ಅದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ, ಅದನ್ನು ಚೆಕ್ ಮಾಡಿ. ನೆಕ್ಸ್ಟ್ ನೋಡಿ, ನಾನು ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ನಾನು 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಒಂದು ವೇಳೆ ಜಾಸ್ತಿ ಬೇಕು ಕ್ವಾಂಟಿಟಿ ಅಂದರೆ ನೀವು ನೋಡಿಕೊಂಡು ಖಾರನ ಬಳಸ್ಕೊಳ್ಳಿ. ನೀವು ಖಾರ ಜಾಸ್ತಿ ತಿಂತೀರಾ ಅಂದರೆ ಖಾರ ಜಾಸ್ತಿನ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಷ್ಟಕ್ಕೆ 1 ಟೇಬಲ್ ಸ್ಪೂನ್ನ ಆ್ಯಡ್ ಮಾಡಿದ್ದೀನಿ. ನೋಡಿ, ಇದ್ರ ಕೂಡ ಅಷ್ಟೇ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಟ್ಬಿಡಿ. ಪಿಜ್ಜಾ ಅಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರಿಗೂ ಇಷ್ಟ ಇರುತ್ತೆ. ಸೊ ಅದರಿಂದ ಪಿಜ್ಜಾ ಸಾಸ್ ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತಲ್ವ. ಸೊ ಅದರಿಂದ ಪಿಜ್ಜಾ ಸಾಸ್ ಮನೇಲೇ ರೆಡಿ ಮಾಡಿಕೊಂಡ್ರೆ ಪಿಜ್ಜಾನ ಆರಾಮಾಗಿ ನಾವು ಮನೇಲೇ ರೆಡಿ ಮಾಡ್ಕೋಬೋದು. ಸೊ ಅದರಿಂದ ತೋರಿಸ್ಕೊಟ್ಟಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.